ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು 2002ರ ಮತದಾನ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಯಾವ ಥರ ಸರ್ಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಪಕ್ಷ ನೀವು 2002ರಲ್ಲಿ ಮತದಾನ ಮಾಡಿದರೆ ಮಾತ್ರ ಇಲ್ಲಿ 2002 ಮತದಾರರ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲಿ ಸರ್ಚ್ ಮಾಡ್ಬೋದು. ಒಂದು ಪಕ್ಷ ನೀವು ವೋಟ್ ಮಾಡಿಲ್ಲ 2002ರಲ್ಲಿ ಅಂದರೆ ಇಲ್ಲಿ ನಿಮ್ಮ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಲ್ಲ. ಆದ್ದರಿಂದ ನೋಡಿ, ಇಲ್ಲಿ ವೋಟ್ ಮಾಡಿದರೆ 2002ದಲ್ಲಿ ವೋಟ್ ಮಾಡಿದರೆ ಯಾವ ಥರ ಸರ್ಚ್ ಮಾಡೋದು ಅನ್ನೋದನ್ನು ಇಲ್ಲಿ ನೋಡ್ಕೋಬೋದು. ceo.karnataka.gov.in ಈ ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕು. ಇದು ಓಪನ್ ಮಾಡಿದ ನಂತರ ಎಲೆಕ್ಟೋರಲ್ ರೋಲ್ 2002 ಅಂತ ಇದೆ ನೋಡಿ, ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಈ ಥರ ನಿಮಗೆ ಎರಡು ಆಪ್ಷನ್ ಬರುತ್ತೆ. ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟೋರಲ್ ರೋಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಬಳಿ ಇದು ಪಾರ್ಟ್ ನಂಬರ್ ಇಲ್ಲ ಮತ್ತು ಸೀರಿಯಲ್ ನಂಬರ್ ಇಲ್ಲ, ಏನಿಲ್ಲ ಅಂದರೆ ನೀವು ಕೇವಲ ನಿಮ್ಮ ಹೆಸರು ಟೈಪ್ ಮಾಡಿಕೊಂಡು ನೀವು ಸರ್ಚ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಪೋಲಿಂಗ್ ಸ್ಟೇಷನ್ ನಂಬರ್ ಇದೆ, ಸ್ಪಾಟ್ ಸೀರಿಯಲ್ ನಂಬರ್ ಇದೆ. ನಿಮ್ಮ ಬಳಿ ಏನೂ ಇಲ್ಲ ಅಂದರೆ ಕೇವಲ ನಿಮ್ಮ ಹೆಸರು ಹಾಕಿ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು. ಹೌದು ಸ್ನೇಹಿತರೆ, ನೋಡಿ ಇಲ್ಲಿ ಎರಡು ಆಪ್ಷನ್ ಬಂದಿದೆ. ಸರ್ಚ್ ಬೈ ಎಲೆಕ್ಟೋರ್ ಡೀಟೇಲ್ಸ್ ಅಂತ ಇದೆ, ಸರ್ಚ್ ಇನ್ ಲಾಸ್ಟ್ SR ಈ ರೋಲ್, ಎರಡು ಆಪ್ಷನ್ ಇದೆ. ಇಲ್ಲಿ ಫಸ್ಟ್ ಆಪ್ಷನ್ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ನೀವು ಇದ್ರ ಮೇಲೆ ಒಂದು ಪಕ್ಷ ಡಿಫಾಲ್ಟಾಗಿ ಕ್ಲಿಕ್ ಆಗಿಲ್ಲ ಅಂದರೆ ಇದನ್ನು ಕ್ಲಿಕ್ ಮಾಡಿ ಸರ್ಚ್ ಬೈ ಎಲೆಕ್ಟರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಾಜ್ಯವನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಸ್ಟೇಟ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇನ್ 2002 2002ರ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದಿತ್ತು, ನೀವು ಎಲ್ಲಿ ವೋಟ್ ಹಾಕಿದ್ರಿ ಅದನ್ನು ಇಲ್ಲಿ ಡ್ರಾಪ್ ಡೌನ್ ಲಿಸ್ಟಿನಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಆದ ಬಳಿಕ ನೋಡಿ, ಇಲ್ಲಿ ಪೋಲಿಂಗ್ ಸ್ಟೇಷನ್ ನಂಬರ್ ಇದೆ ಮತ್ತು ಪಾರ್ಟ್ ಸೀರಿಯಲ್ ನಂಬರ್ ಇದೆ. ಕ್ರಮ ಸಂಖ್ಯೆ ಮತ್ತು ಭಾಗ ಸಂಖ್ಯೆ ನಿಮ್ಮ ಬಳಿ ಇಲ್ಲ ಅಂದರೆ ಕೇವಲ ನೀವು ಹೆಸರು ಟೈಪ್ ಮಾಡಿ. ನೋಡಿ, ಇಲ್ಲಿ ಎಲೆಕ್ಟರ್ ಫುಲ್ ನೇಮ್ ಇನ್ ಲಾಸ್ಟ್ SR 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವ ಥರ ಇತ್ತು ಅದೇ ಥರ ಇಲ್ಲಿ ಟೈಪ್ ಮಾಡಬೇಕು. ಹೌದು ಸ್ನೇಹಿತರೆ, ಅಲ್ಲಿ ಮಿಸ್ಟೇಕ್ ಇದ್ದರೂ ಕೂಡ ಅಲ್ಲಿ ಯಾವ ಥರ ನಿಮ್ಮ ಒಂದು ಪಕ್ಷ ನಿಮ್ಮ ಬಳಿ ವೋಟರ್ ID ಹಳೇದು ಏನಾರು ಇದ್ದರೆ ಭಾಳ ಉತ್ತಮ, ಅದರಲ್ಲಿ ನೋಡಿಕೊಂಡು ನೀವು ಟೈಪ್ ಮಾಡ್ಕೊಂಡು ಸರ್ಚ್ ಮಾಡ್ಕೋಬೋದು. ನೀವು ಈಗಿನ ವೋಟರ್ ID ಪ್ರಕಾರ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದರೆ ಇಲ್ಲಿ ನಿಮ್ಮ ಹೆಸರು ಫೈಂಡ್ ಆಗಲ್ಲ. ಹೌದು ಸ್ನೇಹಿತರೆ, ನಾನು ನನ್ನ ಹೆಸರು ಯಾವ ಥರ ಇತ್ತು ಅದನ್ನು ಇಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಇಲ್ಲಿ ನನಗೆ ಯಾವುದು ಸರ್ಚ್ ಆಗಲಿಲ್ಲ, ಫೈಂಡ್ ಆಗಲಿಲ್ಲ. ನನ್ನ 2002ರ ಮತದಾರರ ಪಟ್ಟಿಯಲ್ಲಿ ಅಥವಾ ವೋಟರ್ IDಯಲ್ಲಿ ಯಾವ ರೀತಿ ಹೆಸರು ಇತ್ತು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅದೇ ರೀತಿಯಲ್ಲಿ ನಾವು ಟೈಪ್ ಮಾಡಿ ಸರ್ಚ್ ಮಾಡಿದರೆ ಇಮ್ಮಿಡಿಯೇಟಾಗಿ ತಕ್ಷಣವೇ ನಮಗೆ ಇಲ್ಲಿ ಫೈಂಡ್ ಆಗುತ್ತೆ. ಹೌದು ಸ್ನೇಹಿತರೆ, ಯಾಕಂದರೆ ಇದು 2002ದ ಮತದಾರರ ಇದು ಲಿಸ್ಟ್ ಆಗಿರುತ್ತೆ. ಆದ್ದರಿಂದ ಆಗಿನ ವೋಟರ್ IDಯಲ್ಲಿ ಅಥವಾ ಲಿಸ್ಟಲ್ಲಿ ಯಾವ ಥರ ಹೆಸರಿರುತ್ತೆ ಅದೇ ರೀತಿಯಲ್ಲಿ ನಾವು ಟೈಪ್ ಮಾಡಿ ಸರ್ಚ್ ಮಾಡಬಹುದು. ಇಂಗ್ಲೀಷಲ್ಲಿ ಕೂಡ ನೀವು ಟೈಪ್ ಮಾಡಿ ಸರ್ಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕನ್ನಡದಲ್ಲಿ ಕೂಡ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಕ್ಯಾಪ್ಚಾ ಹಾಕಿ ಸರ್ಚ್ ಮೇಲೆ ಕೊಟ್ಟರೆ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಇಲ್ಲಿ ಫೈಂಡ್ ಆಗುತ್ತೆ. ಫೀಮೇಲ್ ಏನಾರ ಇದ್ದರೆ ಅವರ ಗಂಡನ ಹೆಸರು ಅಥವಾ ಅವರ ತಂದೆಯ ಹೆಸರು ಇಲ್ಲಿ ಬಂದಿರುತ್ತೆ. 2002ದಲ್ಲಿ ಏನಾರ ಮದುವೆ ಆಗಿದ್ದರೆ ಅವರು ಹೆಣ್ಮಕ್ಳು ಅವರ ಗಂಡನ ಹೆಸರು ಬಂದಿರುತ್ತೆ. ಅವ್ರ ವೋಟರ್ IDಯಲ್ಲಿ ಗಂಡ ಅಂತ ಇದ್ದರೆ, ತಂದೆ ಇದ್ದರೆ ತಂದೆಯ ಹೆಸರು ಬಂದಿರುತ್ತೆ. ಅಲ್ಲಿ ನೋಡ್ಕೋಬೇಕು. ನಮ್ಮ ಹೆಸರು ಪಕ್ಕದಲ್ಲಿ ಸಂಬಂಧಿಯ ಹೆಸರು ಏನಿದೆ ನೋಡ್ಕೊಂಡು ನಾವು ಕನ್ಫರ್ಮ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 126 ಇದಂದರೆ ಇದು ಪಾರ್ಟ್ ನಂಬರ್ ಬಂದಿದೆ ಮತ್ತು ಪಕ್ಕದಲ್ಲಿ ಸೀರಿಯಲ್ ನಂಬರ್ ಕ್ರಮ ಸಂಖ್ಯೆ ಇದು ಮತ್ತು ಭಾಗ ಸಂಖ್ಯೆ ಮತ್ತು ಇದು ಎಪಿಕ್ ನಂಬರ್ 2002ರ ಎಪಿಕ್ ನಂಬರ್ ಕೂಡ ಇಲ್ಲಿ ನಮಗೆ ಬಂದಿರುತ್ತೆ. ಅಲ್ಲಿ ಖಾಲಿ ಇದ್ದರೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ, ಖಾಲಿ ಇದ್ದರೆ ಹಾಗೆ ನಮಗೆ ಅದು ಆಪ್ಷನಲ್ ಇರುತ್ತೆ. 2002 ಮತದಾರರ ಲಿಸ್ಟಲ್ಲಿ SR ಫಾರ್ಮ್ ಫಿಲ್ ಮಾಡೋ ಸಮಯದಲ್ಲಿ ನಾವು ಹಳೇದು ವೋಟರ್ ID ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನೋಡಿ, ಈ ಥರ ನಮಗೆ ಇಲ್ಲಿ ಬಂದಿದೆ. ಈಗ ಡೌನ್ಲೋಡ್ ಮಾಡ್ಕೊಂಡ್ರೆ ನಮಗೆ ಭಾಗ ಸಂಖ್ಯೆ ಮತ್ತು ಇಲ್ಲಿ ಕ್ರಮ ಸಂಖ್ಯೆ ಬಂದಿದೆ. ಇದರಿಂದ ನಾವು PDF ಫೈಲ್ ಕೂಡ ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಇಲ್ಲಿ ಕ್ರಮ ಸಂಖ್ಯೆ ಭಾಗ ಸಂಖ್ಯೆ ಪಡೆದ ನಂತರ ನಾವು PDF ಫೈಲ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮ ಸಂಬಂಧಿ ಬೇರೆಯವ್ರದ್ದು ಏನಾರು ಇದ್ದರೆ ಅಲ್ಲಿ ಸೀರಿಯಲ್ ವೈಸ್ ನಾವು ಸರ್ಚ್ ಮಾಡಿ ನೋಡ್ಬೋದು ಬೇರೆಯವ್ರದ್ದು ಇದ್ದರೆ. ನೋಡಿ, ಇಲ್ಲಿ ಇವಾಗ ಡೌನ್ಲೋಡ್ ಮಾಡಿಕೊಳ್ಳಲು ನೋಡಿ, ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಮತ್ತು ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವುದಿದೆ ವಿಧಾನಸಭಾ ಕ್ಷೇತ್ರ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಪಾರ್ಟ್ ನಂಬರ್ ನಮಗೆ ಗೊತ್ತಿಲ್ಲ ಅಂದರೆ ನಾವು ಈ ಥರ ಈಗ ಹೆಸರು ಹಾಕಿ ಸರ್ಚ್ ಮಾಡ್ಕೊಂಡ್ವಿ. ಆ ಫೈಲಿನಲ್ಲಿ ನಮಗೆ ಪಾರ್ಟ್ ನಂಬರ್ ಸಿಕ್ಕಿರುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇಲ್ಲಿ 126 ಅಂತ ಇದೆ ನೋಡಿ, ಇದು ಪಾರ್ಟ್ ನಂಬರ್ ಬಂದಿರುತ್ತೆ. ನಾವು ಪೋಲಿಂಗ್ ಬೂತ್ ಎಲ್ಲಿ ಹಾಕ್ತೀವಿ ಆ ಪಾರ್ಟ್ ನಂಬರ್ ಅದನ್ನು ಇಲ್ಲಿ ನಾವು ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ PDF ಫೈಲ್ ಇಲ್ಲಿ
ಡೌನ್ಲೋಡ್ ಆಗುತ್ತೆ. ಅಲ್ಲಿ ಕ್ರಮ ಸಂಖ್ಯೆ ಏನು ಬಂದಿರುತ್ತಲ್ಲ ಅದರ ನೋಡಿಕೊಂಡು ನಾವು ನೋಡಿ 547 ಅಂತ ಈ ಕ್ರಮ ಸಂಖ್ಯೆ ನಮ್ಮ ಹೆಸರಿನ ಪಕ್ಕದಲ್ಲಿ ಇರುತ್ತೆ. ಇದರಿಂದ ನಮಗೆ ಬೇಗ ತಕ್ಷಣವೇ ನಾವು ಫೈಂಡ್ ಮಾಡ್ಕೋಬೋದು. ಕ್ರಮ ಸಂಖ್ಯೆ ನೋಡಿ ಸೈಡಲ್ಲಿ ಕ್ರಮ ಸಂಖ್ಯೆ ಇರುತ್ತೆ ಮತ್ತು ಡೋರ್ ನಂಬರ್ ಕೂಡ ಇರುತ್ತೆ. ಫಸ್ಟಿಗೆ ಕ್ರಮ ಸಂಖ್ಯೆ 547 ಅಂತ ನೀವು ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡಿ ನಮ್ಮ ಹೆಸರು ಇರುತ್ತೆ, ನಮ್ಮ ತಂದೆ ಹೆಸರು, ಏಜ್ ಎಲ್ಲ ಬಂದಿರುತ್ತೆ, ಎಪಿಕ್ ನಂಬರ್ ಎಲ್ಲ ಬಂದಿರುತ್ತೆ. ಈ ರೀತಿಯಾಗಿ ನಿಮ್ಮ ರಿಲೇಟಿವ್ಸ್ನ ನಾವು ಅಂದರೆ ನಿಮ್ಮ ತಂದೆ ತಾಯಿದು ಕೂಡ ಅಕ್ಕಪಕ್ಕದ ಸೀರಿಯಲ್ ವೈಸ್ ನೋಡ್ಕೊಂಡ್ರೆ ಅಲ್ಲಿ ಸಿಗುತ್ತೆ. ಸ್ನೇಹಿತರೆ, ಈ ರೀತಿಯಾಗಿ ನಾವು ಹೆಸರಿನಿಂದ 2002 ಮತದಾರರ ಲಿಸ್ಟನ್ನು ಡೌನ್ಲೋಡ್ ಮಾಡಿ ಚೆಕ್ ಮಾಡಿ ನೋಡಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ ಮತ್ತು ಬೇರೆಯವರಿಗೆಲ್ಲ ಶೇರ್ ಮಾಡಿ. ಮತ್ತು ಮುಂದೆ ಇದೇ ಥರ ಯೂಸ್ಫುಲ್ ಆದ ವೀಡಿಯೋಸ್ ನೋಡಲಿಕ್ಕೆ ಆನ್ಲೈನ್ ಹೆಲ್ಪ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.